ಗುರು ನಮಸ್ಕಾರ ಎಲ್ರಿಗೂ ಸಂಡೇ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶರತ್ ಮಾತಾಡ್ತಾ ಇರೋದು. ಇವತ್ತು ಸಂಡೇ ಬ್ಲಾಗಲ್ಲಿ ಕ್ರಿಕೆಟ್ ಆಡೋಕ್ಕೆ ಬಂದಿದ್ದೀರಿ ಅಂದ್ಕೋಬೇಡಿ, ಬಂದೇ ಬರ್ತೀರಿ ಯಾವಾಗಲೂ ಸಂಡೇ ಹೊತ್ತು. ಆದರೆ ವೀಕೆಂಡ್ ಬ್ಲಾಗ್ ಬಸ್ಟರ್ ವೀಡಿಯೋ ಇದು. ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಬರೋದು ಲೇಟ್ ಆಗುತ್ತೆ. ಇನ್ನು ಇವನು ಬಂದಿದ್ದಾನೆ, ಇವನ ಹೆಸರು ಫಹಾದ್ ಅಂತ. ಇವನ ಹೆಸರು ಹೊಸ ನಮ್ಮದು ಟೀಮವನೇ ಅಳುಬ. ಇವತ್ತು ಬಂದಿದ್ದಾನೆ ಆಡೋಕ್ಕೆ. ಹಾಗೆ ಉಸ್ಮಾನ್ ಏನೋ ಎತ್ತುತ್ತಾ ಇದ್ದಾನೆ ನೋಡಿ, ಅಲ್ಲಿ ಸ್ಟಾರ್ಟ್ ಮಾಡವ್ರೆ ಬೌಲಿಂಗ್ ಮಾಡೋಕ್ಕೆ ಹುಡುಗರೆಲ್ಲ. ಪುನೀತು ಇವಾಗ ಅವನು ರನ್ನಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದಾನೆ. ಪುನೀತು ಸ್ವಲ್ಪ ವಾರ್ಮ್ ಅಪ್ ಆಗಲಿ ಬಾಡಿ ಅಂತ ಬೌಲಿಂಗ್ ಆಗಲೇ ಸ್ಟಾರ್ಟ್ ಮಾಡಿದ್ದಾನೆ ನೋಡಿ. ಬೌಲಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಹುಡುಗರು. ಇವಾಗೆಲ್ಲ ಬರ್ತಾರೆ ಹುಡುಗರು. ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ ಹುಡುಗರೆಲ್ಲ ಬರೋದು. ಇನ್ನೂ 3-4 ಜನ ಹುಡುಗರು ಬರ್ತಾರೆ, ಲೇಟ್ ಆಗುತ್ತೆ ಬರೋದು. ಆ ಹುಡುಗರುಗಳು ಸ್ಟಾರ್ಟ್ ಮಾಡಿದ್ದಾನೆ ಬಾಲಿಂಗ್. ಏನಾದ್ರು ನಿಜ ಆಗಿರು ಬಾಲ್ ಅಷ್ಟಂದ್ರೆ ಅಷ್ಟು ಬಾಲ್, ಆ ಬಾಲ್ ಅದು ಈ ಬಾಲ್ ಯಾವ್ದು ಅಂತ ಕೇಳ್ಬಾರ್ದು. ಇಲ್ಲಾಂದ್ರೆ ಕೌಂಟ್ ಮಾಡೋದು. ವೈಡ್ ಆದ್ರೆ ವೈಡ್ ಹೇಳೋದು. ವೈಡ್ ಇಲ್ಲಪ್ಪ, ಓವರ್ ಮುಗ್ದಿದೆ, ಇನ್ನ 2 ಬಾಲ್ ಐತೆ ಅಂದ್ರೆ. ಅಲ್ಲಿ ಉಸ್ಮಾನ್ ಟೀಮ್ ಮೀಟಿಂಗ್ ಸ್ಟಾರ್ಟ್ ಮಾಡ್ದ. ಯಾವಾಗ ಯಾರನ್ನ ಆಡಿಸ್ಬೇಕು, ಯಾವುದು ನಿನ್ನ ಓವರ್ ಫಸ್ಟ್ ಓವರ್ ಯಾರಿಗೆ ಆಡಿಸ್ಬೇಕು, ಸೆಕೆಂಡ್ ಓವರ್ ಯಾರು ಆಡಿಸ್ಬೇಕು ಅಂತ. ಹಾಗೆ ಓವರ್ ಡಿಸೈಡ್ ಮಾಡಿದ್ರು. ಇಷ್ಟಿಷ್ಟು ಓವರ್ಗೆ ಇಷ್ಟಿಷ್ಟು ರನ್ ಕೊಡಬೇಕು ಅಂತ ಎಲ್ಲ ಸ್ವಲ್ಪ ಡಿಸ್ಕಸ್ ಮಾಡ್ತಾಯಿದ್ರು. ಹಾಗೆ ನಾವು ಸ್ವಲ್ಪ ಸ್ಟ್ರಾಟಜಿ ಮಾಡೋಕ್ಕೆ ಹೋಗ್ತಾಯಿದ್ರಿ. ಬಟ್ ಬೌಲಿಂಗ್ ಅಷ್ಟು ಬೇಗ ಸ್ಟಾರ್ಟ್ ಮಾಡ್ಬಿಟ್ಟ ಅವನು ಉಸ್ಮಾನು. ನೋಡೋಣ ಹೇಗೆ ಆಡ್ತಾರೆ ಅಂತ. ಉಸ್ಮಾನ್ ಫಸ್ಟ್ ಬಾಲ್ ಸ್ಟಾರ್ಟ್ ಮಾಡಿದ ತಕ್ಷಣ ಫಸ್ಟ್ ಬಾಲೇ ಒಂದು ವೈಡ್ ಆಗೋಯ್ತು. ತುಂಬ ಸ್ವಲ್ಪ ಇದಾದ ವೈಡ್ ಹೋಯ್ತು. ಸೆಕೆಂಡ್ ಬಾಲ್ ಏನಿತ್ತು ಈಗ ಡಾಟ್ ಆಗಿತ್ತು. ಸೆಕೆಂಡ್ ಬಾಲು ಅವನು ಹೊಡಿಲಿಲ್ಲ. ಇಂದು ನೆಕ್ಸ್ಟ್ ಬಾಲ್ ನಮಗೆ ಸರ್ಪ್ರೈಸ್ ಆಗಿದೆ ಅಂದರೆ ವಿಕೆಟ್ ಬಿದ್ದೋಯ್ತು ಒಂದು. ಈಗ ಅವನ ಮುಖ ನೋಡೋಕ್ಕೆ ನಾನು ಬಂದಾಗ ಫಸ್ಟ್ ಬಾಲ್ ವೈಡ್ ಮಾಡ್ದ ಅವನು. ನಾನು ಕೇಳ್ತಾಯಿದ್ದೆ ಇನ್ನೂ ಬಾಲ್ ಎಷ್ಟು ಬಾಲ್ ಇದೆ ಅಂತ ಅವನಿಗೆ ಕೇಳಿದೆ ನಾನು. ಅವನಿನ್ನೂ 3 ಬಾಲ್ ಇದೆ ಅಂದ. ಪುನೀತು ಕೇಳ್ತಾಯಿದ್ದ ಅವನಿಗೆ ಎಷ್ಟು ಬಾಲ್ ಇದೆ ಇನ್ನೂ ಅಂತ. ನಾನು ಬಂದಾದ್ಮೇಲೆ ಅವನು ಫಾಸ್ಟ್ ಬೌಲಿಂಗ್ನ ನೋಡಿದ್ದೀನಿ. ಅದಕ್ಕೆ ಥ್ರೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ ಅವನು ಹೆದರ್ಕೊಂಡು. ನಾನು ಹಂಗೂ ಥ್ರೋ ಬಾಲ್ ಮಾಡಿದ ತಕ್ಷಣ ಫಸ್ಟ್ ಬಾಲ್ ಬೀಟ್ ಆಯಿತು, ವೈಡ್ ಆಗ್ತು. ಆ್ಯಂಡ್ ಸೆಕೆಂಡ್ ಬಾಲು ಕೂಡ ಅದೇ ಥರ ಸೇಮ್ ಬಾಲ್ ಆಗ್ತಾ ಸಿಂಗಲ್ ತೊಗೊಳ್ಳೋಣ ಅಂತ ನೋಡಿದೆ. ಆಗಲಿಲ್ಲ ಸಿಂಗಲ್ ತೊಗೊಳಕ್ಕೆ. ನಾನು ಆ ಸೈಡ್ ಹೊಡೆದ್ಬಿಟ್ಟೆ. ಆ್ಯಂಡ್ ಥರ್ಡ್ ಬಾಲು ವೈಡ್ ಮಾಡ್ದ ಅವನು. ಫೋರ್ತ್ ಬಾಲ್ ಬಂತು, ಹೊಡೆದೆ. ಫೋರ್ ಹೊಡೆದೆ. ಬಟ್ 4 ಕೊಡಲೇ ಇಲ್ಲ ನನಗವನು. ಆ ಸೈಡ್ 4 ಇಲ್ಲ ಅಂತ ಹೇಳ್ದ. ಆ್ಯಂಡ್ ಫಿಫ್ತ್ ಬಾಲು ಅದೇ ಥರ 4 ಹೋಯ್ತು. ಕ್ಯಾಚ್ ಅದು ನಮ್ಮ ಫೀಲ್ಡರ್ ಅಲ್ಲ, ಅವ್ರು ಕ್ಯಾಚ್ ಹಿಡಿದ್ರು ನನ್ನ ಬಾಲ್ನ. 4 ಹೋಯ್ತಿದ್ದು 4 ಅಂತ ಕೊಟ್ಟ. ಆ್ಯಂಡ್ ಸೆಕೆಂಡ್ ತಿರ್ಗಾ 3ನೇ ಬಾಲ್ ಏನಾಯಿತು ವೈಡ್ ಮಾಡ್ದ. ತಿರ್ಗಾ ಇನ್ನೊಂದು ಬಾಲ್ ಕರೆಕ್ಟಾಗಿ ನೋ ಬಾಲ್ ಆಗ್ತಾನೆ. ಹೊಡಿಬಾರ್ದು ಅಂತ ನಾನು ಎಷ್ಟೋ ಬಾಲ್ ಕಂಟ್ರೋಲ್ ಮಾಡಿದೆ. ಆಮೇಲೆ ಪುನೀತ್ ಸ್ಟ್ರೈಕಲ್ಲಿ ಬಂದ. ಪುನೀತ್ಗೆ ನಾವು ಹೇಳಿದೆ ಫಸ್ಟ್ ಬಾಲ್ ಡಿಫೆನ್ಸ್ ಆಡೋ ಅಂತ ಹೇಳ್ದೆ. ಸೆಕೆಂಡ್ ಬಾಲ್ ಅವನೇನು ಮಾಡಿದೆ, 3ನೇ ಬಾಲು ಅಷ್ಟೇ ಟೆಸ್ಟ್ ಮ್ಯಾಚ್ ಆಡ್ದಂಗೆ ಆಡ್ತಾಯಿದ್ದ. ಆಮೇಲೆ ಹೇಳಿದ್ರಿ ಹೊಡಿಯೋ ಸ್ವಲ್ಪ ಟಾರ್ಗೆಟ್ ಬೇಕಲ್ಲ ಅಂತ ಹೇಳಿದ್ರಿ. ಆಮೇಲೆ ತಿರುಗಾ ಯಾವ ಕಡೆ ಬೀಸ್ತಾನೆ ನೋಡಿ ನೀವೇನೆ. ಬಟ್ ಆಮೇಲೆ ನೆಕ್ಸ್ಟ್ ಬಾಲೇ ಅವನು ಹೊಡೆದ. ನಮ್ಗೆ ಅದೇ ಇದಾಗಿತ್ತು, ಆಚೆ ಹೋಯ್ತು ಬಾಲ್ ಅದು. ಆ್ಯಂಡ್ ಬಾಲ್ ಬಂದಾಗ ಬೌಲರ್ ವೈಡ್ ಹಾಕೋಕ್ಕೆ ಸ್ಟಾರ್ಟ್. ಇದಾದಮೇಲೆ ಉಸ್ಮಾನ್ ಅವರು 25 ರನ್ನು ನಾವು ಟಾರ್ಗೆಟ್ ಕೊಟ್ಟಿದ್ದು. ಹಾಗೆ ಉಸ್ಮಾನ್ ಎಲ್ಲ ಆ ವಿಡಿಯೋ ಬಂದಿಲ್ಲ. ಅವ್ರಿಗೆ ಈ ಟೀಮಲ್ಲಿ ಇಬ್ಬರೂ ಔಟಾಗಿ ಉಸ್ಮಾನ್ ಒಬ್ಬ ಆಯ್ತಾ. ಉಸ್ಮಾನು 15 ರನ್ಸ್ವರೆಗೂ ಹೊಡೆದ ಉಸ್ಮಾನ್ ಒಬ್ಬನೇ ನಿಂತ್ಕೊಂಡು. ಆ್ಯಂಡ್ ನಾವು ಬೌಲಿಂಗಲ್ಲಿ ಹಂಗೆ ಕಂಟ್ರೋಲ್ ಮಾಡ್ಕೊಂಡು, ನಾವು ಬೌಲಿಂಗಲ್ಲಿ ಕೊಟ್ಟಿದ್ದವ್ರಿಗೆ 9 ರನ್ ಅಷ್ಟೇ. ಎಲ್ಲ ಓವರು ಕಂಟ್ರೋಲ್ ಮಾಡ್ಕೊಂಡು. ಅದರಲ್ಲಿ ಮೇನ್ ವಿಕೆಟ್ ಟೇಕರ್ ಆಗಿದ್ದು ಫಹಾದ್. 2 ವಿಕೆಟ್ ತೊಗೊಂಡಿದ್ದ ಫಹಾದ್. ಆ್ಯಂಡ್ ನಾವು ಓವರ್ ಪೂರ್ತಿ ಕಂಟ್ರೋಲ್ ಮಾಡಿದ್ರಿ. 1 ರನ್ನು ಕೊಡೋಕ್ಕೆ ಬಿಡಲಿಲ್ಲ. ಫಹಾದ್ ಓವರಲ್ಲಿ 1 ರನ್ನು ಬಂದಿಲ್ಲ ಅವ್ರಿಗೆ. ಜಸ್ಟ್ 1 ಸಿಂಗಲ್ ತೊಗೊಂಡಿದ್ದ ಅಷ್ಟೇ. ಈಗ ಫಹಾದ್ ಸಕ್ಕತ್ತಾಗಿ ವಿಕೆಟ್ ತೆಗಿತಾನೆ ಅವನು. ಆ ಮ್ಯಾಚ್ ನಾವು ಗೆದ್ರಿ. ಆ ಮ್ಯಾಚಲ್ಲಿ ಫಹಾದ್ ಮ್ಯಾಚ್ ಗೆದ್ದಿದ ತಕ್ಷಣ ಫಹಾದ್ ಉಸ್ಮಾನ್ ಹತ್ರ ಮೈಕ್ ಎತ್ಕೊಂಡು ಹೋದ. ಅವನು ಏನೇನು ಮಾತಾಡ್ತಾನೋ ಏನೇನು ಇದು ಹೇಳ್ತಾನೋ ಅಂತ ಕೇಳೋಕ್ಕೆ ಪೂರ್ತಿ ರೋಸ್ಟ್ ಮಾಡಿಬಿಟ್ಟ ಫಹಾದ್ ಅವನ್ನ. ಏನೇನೋ ಕ್ವಶನ್ಸ್ಗಳು ಕೇಳ್ದ. 2 ಮ್ಯಾಚ್ ಫಸ್ಟ್ ಅವ್ನು ಏನು ಹೇಳ್ದ ಉಸ್ಮಾನು, ನಾವು 1 ಮ್ಯಾಚು ಗೆಲ್ಲಕ್ಕಾಗಲ್ಲ ಕಣೋ ಟೀಮ್, ನೀವು ಆ ಥರ ಮಾಡಿದ್ದೀರಾ ಅಂತ. ನಾವು ಕಂಟಿನ್ಯೂಸ್ ಆಗಿ 2 ಮ್ಯಾಚ್ ಗೆದ್ರಿ. ಅವ್ನ ಮುಖ ನೋಡೋಕ್ಕಾಗ್ತಾ ಇರಲಿಲ್ಲ ನೋಡಿ. ಅವ್ನ ಮುಖನ ನೋಡೋಕ್ಕಾಗ್ತಾ
ಆಗ್ತಾಯಿಲ್ಲ. ಪೂರ್ತಿ ಬೇಜಾರಾಗ್ಬಿಟ್ಟಿದ್ದಾನೆ ಅವನು ಮ್ಯಾಚ್ ಸೋತಿದ್ದಕ್ಕೆ. ಏನೋ ಮಾತಾಡ್ತಾ ಇದ್ದಾನೆ ಏನೇನೋ. ಆದಮೇಲೆ ಫಹದ್ ಸುಮ್ಮನೆ ಹೋದ. ಆಮೇಲೆ ನನ್ನ ಕಡೆ ಬಂದ. 2 ಮ್ಯಾಚ್ ನಾನು ಹೇಳ್ತಾ ಇದ್ದೀನಿ ಕಂಟಿನ್ಯೂಸ್ 2 ಮ್ಯಾಚ್ 2 ಗೆದ್ದಿದ್ದಿಲ್ಲೋ ಅಂತ. ಆಮೇಲೆ ಪೂರ್ತಿ ಉಸ್ಮಾನ್ ಮುಖ ನೋಡೋಕ್ಕಾಗ್ತಾಯಿಲ್ಲ. ಆದಮೇಲೆ ಟೀಮ್ ಚೇಂಜ್ ಮಾಡಿದ್ರಿ ನಾವು. ಪುನೀತ್ ನನ್ನ ಟೀಮ್ ಬಂದ, ಮತ್ತು ಫಹದ್ ಪುನೀತ್ ಮತ್ತು ಒಂದು ಚಿಕ್ಕ ಹುಡುಗ ನಮ್ಮ ಟೀಮ್ಗೆ ಬಂದ. ಉಸ್ಮಾನು ಪುನೀತ್ ಅವ್ರ ಫ್ರೆಂಡು ಮತ್ತು ಸುಮಾರು ಜನ ಅವ್ರ ಕಡೆ ಮಾತಾಡಿದ್ದಾನೆ ನೋಡಿ. ನಾನಿದ್ದೀನಿ. ಕ್ಯಾಮರಾಮನ್ ನೆವರ್ ಡೈಸ್ ಅಂಡ್ ಕ್ಯಾಮರಾಮನ್ ನೆವರ್ ಗೆಟ್ ಬೋಲ್ಡ್. ಫಹದ್ ಮತ್ತು ಇನ್ನೊಬ್ಬ ಯಾರೋ ಚಿಕ್ಕ ಹುಡುಗ ಬಂದ. ಇನ್ನೊಂದು ಟೀಮಲ್ಲಿ ಅವನು ಎಲ್ಲ ಹೊಸ ಹುಡುಗರನ್ನ ತೊಗೊಂಡ. ಉಸ್ಮಾನು ಪುನೀತ್ ಅವರ ಫ್ರೆಂಡ್ ಮತ್ತು ಇನ್ನೂ ಹೊಸ ಹುಡುಗರನ್ನೆಲ್ಲ ತೊಗೊಂಡ. ಆಮೇಲೆ ನಮಗೆ ಇಲ್ಲಿಂದನೇ ಗೈಸ್ ಮ್ಯಾಚ್ ಸ್ವಲ್ಪ ಲತ್ತೆ ಹೊಡೆಯೋಕ್ಕೆ ಸ್ಟಾರ್ಟ್ ಆಯಿತು. What will do? Yeah, 2 matches you have continuously got lost, and this match also if you lose, it will be hat trick. Leave. We will go and play. Flatto. Choose to. Hey. Romosa. Hey. Choose to bat. Batting. ತಗೊಳ್ಳೋ ವ್ಲಾಗ್. ಫಸ್ಟ್ ಬಾಲ್ ಉಸ್ಮಾನ್ 6 ಹೊಡ್ಸ್ಕೊಂಡಾಗ ಆ ಬಾಲಲ್ಲಿ ಮಾಡ್ತಾನೆ. ಫಸ್ಟ್ ಬಾಲೇ ನಾನು ಹೇಳ್ತೀನಿ, ಫಸ್ಟ್ ಬಾಲೇ ವಿಕೆಟ್ ಅನ್ನೋ ಉಸ್ಮಾನ್ ಅಂತ ಕೇಳ್ತೀನಿ ನಾನು. ಆಗ ಫಸ್ಟ್ ಬಾಲೇ 6 ಹೊಡ್ಸ್ಕೊಂಡ ಅವನು. ಬಂದಿದ್ದ ತಕ್ಷಣ ಬಾಲ್ ಇತ್ತಿದ್ದು ನಾನೇ ಆಚೆ ಕಡೆ ನಿಂತಿದ್ದೆ. ಬಾಲ್ ಬಂದಿದ್ದ ತಕ್ಷಣ 6 ಚೆಂಡು ಬಂದು ಇಲ್ಲಿ ಬಿದ್ದಿದೆ. ಕಾರಡಿಲಿತ್ತು ಬಾಲ್ ಎತ್ಕೊಂಡು ತಿರ್ಗಾ ಎಸ್ದೆ. ಫಹದ್ ಹೇಳಿದೆ ಸೆಕೆಂಡ್ ಬಾಲ್ ಚೆಂಡು ಬಿದ್ದಿದೆ. ಏನೋ ಉಸ್ಮಾನ್ ಫಸ್ಟ್ ಬಾಲೇ ಹೋಯ್ತಲ್ಲ. ಎಡ್ಜ್ ಆಗೋಯ್ತು ಫ್ರೆಂಡ್ಸ್. ಎಡ್ಜು ಏನೂ ಇಲ್ಲ. ಆಡೋ ಫಾದ್ಲು. ಈಗ ನೋಡ್ಕೊಳ್ಳಿ ಈ ಮುಖ. ನಾನೇ ಈಗ ಇಲ್ಲಿ ತೋರ್ಸು. ಈ ಓವರಲ್ಲಿ ಸಾರಿ ಈ ಮ್ಯಾಚಲ್ಲಿ ಸೋಲ್ತಾನೆ. ನೋಡೋಣ. ಈ ಬಾಲಲ್ಲಿ ನಾವೇನು ಅನ್ಕೊಂಡ್ರಿ ಅಂದರೆ 6 ಹೋಗುತ್ತೆ ಅನ್ಕೊಂಡ್ರಿ. ಬಟ್ 6 ಬಂತು ಅಂತ ನೋಡ್ಕೊಳ್ಳಿ. ಬಾಲ್ ಹೈಟಾಗಿ ಹೋಗ್ತು, ಟ್ರಾವೆಲ್ ಆಯಿತು, ಬಿದ್ದಿದೆ ನೋಡಿ. ನಾವೇನೋ ಪಕ್ಕ 6 ಹೋಯ್ತು ಅಂದ್ಕೊಂಡೆ. ಅದು ಕರೆಕ್ಟಾಗಿ ಫೀಲ್ಡರ್ ಹತ್ರಕ್ಕೆ ಹೋಗಿದೆ, ಕ್ಯಾಚ್ ಬಂದಿಲ್ಲ, ಹತ್ರಕ್ಕೆ ಹೋಗಿತ್ತು. ಈ ಬಾಲಲ್ಲಿ ಫಹದ್ ಡಾಟ್ ಮಾಡ್ಕೊಂಡ ಫಸ್ಟ್ ಬಾಲು. ಆ್ಯಂಡ್ ಸೆಕೆಂಡ್ ಬಾಲ್ ಏನಾಯಿತು, ಆಚೆ ಹೋಗುತ್ತೆ ಅಂದ್ಕೊಂಡ್ರೆ ಟ್ರಾವೆಲ್ ಆಗುತ್ತೆ. ಬಟ್ ಆ ಬಾಲೂ ಅಲ್ಲಿಗೆ ಹೋಗಿದೆ, ತಿರ್ಗಾ ಅಲ್ಲೇ ಆ ಕಡೆನೇ ಬಿದ್ದಿದೆ ಬಾಲ್ ಅದೂ. ಆ್ಯಂಡ್ ನೋಡಿ ಅಲ್ಲಿ ಬಾಲ್ ಹೋಗಿದ್ದು ನೋಡಿ ಎಲ್ಲೋಗಿದೆ, ಬಟ್ ಬಿದ್ದಿದ್ದು ತಿರ್ಗಾ ಅಲ್ಲೇ. ಬಾಲ್ ಹೋಗ್ತಾನೆ ಇರಲಿಲ್ಲ. ಆಮೇಲೆ ನೆಕ್ಸ್ಟ್ ಮ್ಯಾಚ್ ಏನು ಮಾಡಿದ್ರೆ ಬಾಲ್ ಚೇಂಜ್ ಮಾಡಿದ್ರೆ. ಈ ಬಾಲ್ ಆದಮೇಲೆ ಫಹದ್ ಫಸ್ಟ್ ನಾವು 3ನೇ ಬಾಲ್ಗೆ ಡಾಟ್ ಹೆಂಗೆ ವಿಕೆಟ್ ಬಿತ್ತು ಅಂದರೆ ನೋಡಿ ನೀವೇ. ಸ್ಲೋ ಹಾಕೊಟ್ಟ ಅವನು, ಸುಮ್ಮನೆ ಹಾಕೊಟ್ಟಿದ್ದು, ವಿಕೆಟ್ ಬಿತ್ತು. ಇದಾದಮೇಲೆ ನಾನೇ ಆ ಮ್ಯಾಚ್ನ ಸೋಲಿಸ್ಬಿಟ್ಟೆ. ಹೇಗೆಂದರೆ ಹೊಡ್ಸ್ಕೊಂಡ್ಬಿಟ್ಟೆ ಓವರಲ್ಲಿ, ತುಂಬಾ ರನ್ ಹೊಡ್ಸ್ಕೊಂಡ್ಬಿಟ್ಟೆ, ಹೆವಿ ರನ್ ಹೊಡ್ಸ್ಕೊಂಡೆ. ತೋರಿಸ್ತಾ ಇದ್ದೀನಿ ಅವನ ಕಡೆ ಬಾಲ್ ಚೇಂಜ್ ಮಾಡೋಣಲ್ಲವ ಅಂತ. ಹೆವಿ ರನ್ ಹೊಡ್ಸ್ಕೊಂಡ್ಬಿಟ್ಟೆ ಮಾತ್ರ. 14 ರನ್ ನಾನು ಒಬ್ಬನೇ ಕೊಟ್ಟಿದ್ದೀನಿ. ಯಾರು ಮ್ಯಾಚ್ ಎಲ್ಲ ಮುಗೀತು ಗೈಸ್. ಎಲ್ಲರೂ ಮಾತಾಡ್ಕೊಂಡು ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಡು ಹೋಗ್ತಾಯಿದ್ರಿ ಮನೆಗೆ. ಟೈಮೆಲ್ಲ ಆಯ್ತಲ್ಲ, ಮ್ಯಾಚ್ ಪ್ಯಾಕಿಂಗ್ ಮಾಡ್ಕೊಂಡು ಮ್ಯಾಚ್ ಎಲ್ಲ ಮುಗೀತು ಗೈಸ್, ಮನೆಗೆ ಓಡ್ತಾ ಇದ್ದೀವಿ. ಇದೇ ಥರ ನಿಮ್ಮ ವೀಡಿಯೋಸ್ಗಳು ಸಬ್ಸ್ಕ್ರೈಬ್ ಮಾಡಿ. ಶರತ್ ಆಚಾರ್.